ಐತಿಹಾಸಿಕ ಲಕ್ಕುಂಡಿಯಲ್ಲಿ 15 ದಿನಗಳಿಂದಲೂ ಕೂಡ ಸತತವಾಗಿ ಉತ್ಖನನ ನಡೀತಾ ಇದೆ. ಈಗ ಅಲ್ಲಿರುವಂತಹ ಒಂದಷ್ಟು ಕುಂಬಾರ ಮನೆಗಳು, ಈ ಮನೆಗಳು ಜೊತೆಯಲ್ಲಿ 18 ಕುಟುಂಬಗಳು ಕೂಡ ವಾಸ ಮಾಡ್ತಾ ಇದೆ. ಅವರಿಗೊಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ತಮ್ಮನ್ನ ಎಲ್ಲಿ ಒಕ್ಕಲೆಬ್ಬಿಸ್ಬಿಡ್ತಾರೋ ಅನ್ನುವಂಥ ಆತಂಕ ಅವ್ರಿಗೆ. ಗ್ರಾಮಸ್ಥರಲ್ಲಿ ಇಡೀ ಲಕ್ಕುಂಡಿಯನ್ನೇ ಒಕ್ಕಲೆಬ್ಬಿಸುವಂತ ಆತಂಕ ಈಗ ಮನೆ ಮಾಡಿದೆ. ಕುಂಬಾರೇಶ್ವರ ದೇವಸ್ಥಾನಕ್ಕೆ ಹೊಂದಿಕೊಂಡಿರುವಂತಹ ಮನೆಗಳು ಸುಮಾರು 18 ಕುಟುಂಬಗಳಲ್ಲಿ ವಾಸ ಮಾಡ್ತಾ ಇದೆ. ಅವ್ರಿಗೆ ಭಯ ಶುರುವಾಗಿದೆ, ಎಲ್ಲಿ ಒಕ್ಕಲೆಬ್ಬಿಸ್ಬಿಡ್ತಾರೋ ಅಂತ. ಕೇಂದ್ರ ಪುರಾತತ್ವ ಇಲಾಖೆ ಮೂಲಕ ಈಗ ಸ್ಥಳಾಂತರಕ್ಕೆ ಒಂದಷ್ಟು ಕ್ರಮಗಳನ್ನು ವಹಿಸಲಾಗಿದೆ. ಈಗಾಗಲೇ ಒಮ್ಮೆ ಪರಿಹಾರವನ್ನ ಕೊಟ್ಟಿದ್ದಾರೆ, ಆದರೆ ಮತ್ತೊಮ್ಮೆ ಪರಿಹಾರವನ್ನ ಕೊಟ್ಟರೆ ಮಾತ್ರ ನಾವಿಲ್ಲಿಂದ ಸ್ಥಳಾಂತರ ಮಾಡ್ತೀವಿ ಅಂತ ಆ ಕುಟುಂಬಸ್ಥರು ಹೇಳ್ತಾ ಇರೋದು. ಒಕ್ಕಲೆಬ್ಬಿಸ್ಬಿಡ್ತಾರೆ, ಅದರ ನಂತರದಲ್ಲಿ ಬೇರೆ ಕಡೆ ಹೋಗಿ ವಾಸ ಮಾಡಬೇಕಾಗುತ್ತೆ ಅನ್ನುವಂಥ ಆತಂಕ ಅವ್ರಿಗೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕೇಂದ್ರ ಪುರಾತತ್ವ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಂಡಿದ್ದಾರೆ. ಒಮ್ಮೆ ಪರಿಹಾರವನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಆದರೆ ಮತ್ತೊಮ್ಮೆ ಪರಿಹಾರವನ್ನ ಕೊಟ್ಟರೆ ಮಾತ್ರ ನಾವಿಲ್ಲಿಂದ ಸ್ಥಳಾಂತರ ಮಾಡ್ತೀವಿ ಅಂತ ಅಲ್ಲಿರುವಂಥ ಕುಟುಂಬಗಳು ಹೇಳ್ತಾ ಇದೆ. ಸುಮಾರು 18 ಕುಟುಂಬಗಳಿದೆ. ಕುಂಬಾರ ಕುಟುಂಬ ಅಲ್ಲೇ ಜೀವನವನ್ನ ಮಾಡ್ತಾ ಇರುವಂಥವ್ರು. ಈಗ ಉತ್ಖನನ ಆಗ್ತಾ ಇರೋದ್ರಿಂದ ಅನೇಕ ಕಡೆಗಳಲ್ಲಿ ಉತ್ಖನನ ಮತ್ತೆ ವ್ಯಾಪಿಸುವಂತಹ ಸಾಧ್ಯತೆ ಇದೆ. ದೇವಸ್ಥಾನದ ಪಕ್ಕದಲ್ಲೂ ಕೂಡ ಉತ್ಖನನ ನಡೀತಾ ಇರೋದ್ರಿಂದ ಒಕ್ಕಲೆಬ್ಬಿಸ್ಬಿಡ್ತಾರೆ ಅನ್ನುವಂಥ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಲಕ್ಕುಂಡಿ ಗ್ರಾಮದಲ್ಲಿ 15ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ನಾವಿವಾಗ ಗದಗ ತಾಲೂಕಿನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಮತ್ತು ಅದರ ಪಕ್ಕದಲ್ಲಿರುವಂಥ ಸಿದ್ದರಬಾವಿ ಮುಂಭಾಗದಲ್ಲಿ ಕೂಡ ಇವಾಗ 10x10 ಅಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದು 15ನೇ ದಿನದ ಉತ್ಖನನ ಕಾರ್ಯ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಕೂಡ ನಾವು ಇಲ್ಲಿ ನೋಡ್ತಾ ಇರ್ಬೋದು. ಏನು ಇವಾಗ ನಾವು B1 ಬ್ಲಾಕ್ನ ತಳಭಾಗದಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿ ಸುಮಾರು 10 ರಿಂದ 11 ಅಡಿಯಷ್ಟು ಕೂಡ ಇವಾಗ ಇಲ್ಲಿ ಮಣ್ಣನ್ನು ತೆಗೆಯುವಂಥ ಕೆಲಸ ಮಾಡಲಾಗ್ತಾ ಇದೆ. ಇವತ್ತಿನಿಂದನೂ ಕೂಡ ಇಲ್ಲಿ ಸಾಕಷ್ಟು ಸೂಕ್ಷ್ಮವಾಗಿ ಮಣ್ಣು ತೆಗೆಯುವಂಥ ಕೆಲಸ ಇಲ್ಲಿ ನಡೀತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಅಂದರೆ ಸೂಕ್ಷ್ಮವಾಗಿ ಏನು ಈ ಗೋಡೆಗಳನ್ನು ಮಣ್ಣಿನ ಪದರಗಳನ್ನು ಕೂಡ ತೆಗಿತಾ ಇದ್ದಾರೆ. ಇದೇ ಒಂದು ಭಾಗದಲ್ಲಿ ಸುಮಾರು ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಲಭ್ಯವಾಗಿದ್ದು A1 B1 ಅಂಥೇಳಿ 4 ಬಾಕ್ಸ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು 4 ಬಾಕ್ಸ್ಗಳಲ್ಲಿ ಕೂಡ ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈ ಗೋಡೆಗಳ ಪಕ್ಕದಲ್ಲಿ ಏನಿರುತ್ತೆ ಇದನ್ನು ಕೂಡ ಸಾಕಷ್ಟು ಮೃದುವಾಗಿ ಅಂದರೆ ಸೂಕ್ಷ್ಮವಾಗಿ ತೆರವು ಮಾಡುವಂಥ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಈವರೆಗೂ ಕೂಡ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಲಭ್ಯವಾಗಿದ್ದಾವೆ. ಏನು ಕಲ್ಯಾಣರ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಕೂಡ ಸಾಕಷ್ಟು ಉಪಯೋಗಿಸುವಂಥ ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿರೋದು ಸಾಕಷ್ಟು ವಿಶೇಷತೆ ಪಡೆದಿದೆ. ಇದರ ಪಕ್ಕದಲ್ಲಿ ಏನಿದೆ ಇದು ಕೂಡ ಇವಾಗ ಒಂದು ಅಪರೂಪದ ಅಂದರೆ ಅದು ಗೋಡೆ ಥರ ಕಾಣ್ತಾ ಇದೆ. ಈ ಒಂದು ಗೋಡೆ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ದರಬಾವಿ ಏನಿದೆ ಅದಕ್ಕೆ ಎರಡಕ್ಕೂ ಕೂಡ ಜೇಂಟ್ ಆಗುವ ಕಲೆಕ್ಷನ್ ಅಂತ ಹೇಳಿ ಕೂಡ ಏನು ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೃಹತ್ ಪ್ರಮಾಣದ ಕಲ್ಲುಗಳು ಕೂಡ ಇಲ್ಲಿ ಪ್ರಾಚ್ಯಾವಶೇಷಗಳು ದೇವಸ್ಥಾನಕ್ಕೆ ಬಳಕೆ ಮಾಡುವಂಥ ಕಲ್ಲುಗಳು ಕೂಡ ಇಲ್ಲಿ ಸಿಕ್ಕಿರೋದು ಸಾಕಷ್ಟು ವಿಶೇಷತೆ ಪಡೆದಿದೆ. ಏನು B ಮತ್ತು A ಮತ್ತು A1ನಲ್ಲಿ ಒಂದು ಕಾಲುವೆ ಅಂದರೆ ಒಂದು ದೇವಸ್ಥಾನದ ತಳಪಾಯ ಕೂಡ ಪತ್ತೆಯಾಗಿರೋದು ಸಾಕಷ್ಟು ಸಂಚಲನಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಏನು 15 ದಿನಗಳಿಂದ ಉತ್ಖನನ ಕಾರ್ಯ ಭರದಿಂದ ಸಾಗಿದ್ದು ಈವರೆಗೂ ಕೂಡ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದಾವೆ. ಇನ್ನೂ ಹೆಚ್ಚಿನ ಪ್ರಾಚ್ಯಾವಶೇಷಗಳು ಆಗಿರ್ಬೋದು ಮತ್ತು ಅಮೂಲ್ಯ ವಸ್ತುಗಳು ಕೂಡ ಸಿಗುತ್ತಾವೆ ಅನ್ನುವ ನಂಬಿಕೆ ಕೂಡ ಇಲ್ಲಿ ಹೆಚ್ಚಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. And I think the temples are really interesting and very beautiful and very different. So I think it's it's a wonderful place to be, and I hope you will preserve them so that other parts of India can come and visit them and enjoy this amazing heritage. Thank you. What is planned? What is planned? We're just visiting. We're just visiting because we've been here many times. It's not the first time, and every time we come we think it's even more interesting because we understand. ಐತಿಹಾಸಿಕ ಲಕ್ಕುಂಡಿಯಲ್ಲಿ 15 ದಿನಗಳಿಂದಲೂ ಕೂಡ ಸತತವಾಗಿ ಉತ್ಖನನ ನಡೀತಾ ಇದೆ. ಈಗ ಅಲ್ಲಿರುವಂತಹ ಒಂದಷ್ಟು ಕುಂಬಾರ ಮನೆಗಳು, ಈ ಮನೆಗಳು ಜೊತೆಯಲ್ಲಿ 18 ಕುಟುಂಬಗಳು ಕೂಡ ವಾಸ ಮಾಡ್ತಾ ಇದೆ. ಅವರಿಗೊಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ತಮ್ಮನ್ನ ಎಲ್ಲಿ ಒಕ್ಕಲೆಬ್ಬಿಸ್ಬಿಡ್ತಾರೋ ಅನ್ನುವಂಥ ಆತಂಕ ಅವ್ರಿಗೆ. ಗ್ರಾಮಸ್ಥರಲ್ಲಿ ಇಡೀ ಲಕ್ಕುಂಡಿಯನ್ನೇ ಒಕ್ಕಲೆಬ್ಬಿಸುವಂಥ ಆತಂಕ ಈಗ ಮನೆ ಮಾಡಿದೆ. ಕುಂಬಾರೇಶ್ವರ ದೇವಸ್ಥಾನಕ್ಕೆ ಹೊಂದಿಕೊಂಡಿರುವಂತಹ ಮನೆಗಳು ಸುಮಾರು 18 ಕುಟುಂಬಗಳಲ್ಲಿ
ವಾಸ ಮಾಡ್ತಾ ಇದೆ, ಅವ್ರಿಗೆ ಭಯ ಶುರುವಾಗಿದೆ, ಎಲ್ಲಿ ಒಕ್ಕಲೆಬ್ಬಿಸ್ಬಿಡ್ತಾರೋ ಅಂತ. ಕೇಂದ್ರ ಪುರಾತತ್ವ ಇಲಾಖೆ ಮೂಲಕ ಈಗ ಸ್ಥಳಾಂತರಕ್ಕೆ ಒಂದಷ್ಟು ಕ್ರಮಗಳನ್ನು ವಹಿಸಲಾಗಿದೆ. ಈಗಾಗಲೇ ಒಮ್ಮೆ ಪರಿಹಾರವನ್ನ ಕೊಟ್ಟಿದ್ದಾರೆ, ಆದರೆ ಮತ್ತೊಮ್ಮೆ ಪರಿಹಾರವನ್ನ ಕೊಟ್ಟರೆ ಮಾತ್ರ ನಾವಿಲ್ಲಿಂದ ಸ್ಥಳಾಂತರ ಮಾಡ್ತೀವಿ ಅಂತ ಆ ಕುಟುಂಬಸ್ಥರು ಹೇಳ್ತಾ ಇರೋದು. ಒಕ್ಕಲೆಬ್ಬಿಸ್ಬಿಡ್ತಾರೆ, ಅದರ ನಂತರದಲ್ಲಿ ಬೇರೆ ಕಡೆ ಹೋಗಿ ವಾಸ ಮಾಡಬೇಕಾಗುತ್ತೆ ಅನ್ನುವಂಥ ಆತಂಕ ಅವ್ರಿಗೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕೇಂದ್ರ ಪುರಾತತ್ವ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಂಡಿದ್ದಾರೆ, ಒಮ್ಮೆ ಪರಿಹಾರವನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಆದರೆ ಮತ್ತೊಮ್ಮೆ ಪರಿಹಾರವನ್ನ ಕೊಟ್ಟರೆ ಮಾತ್ರ ನಾವಿಲ್ಲಿಂದ ಸ್ಥಳಾಂತರ ಮಾಡ್ತೀವಿ ಅಂತ ಅಲ್ಲಿರುವಂಥ ಕುಟುಂಬಗಳು ಹೇಳ್ತಾ ಇದೆ. ಸುಮಾರು 18 ಕುಟುಂಬಗಳಿದೆ. ಕುಂಬಾರ ಕುಟುಂಬ ಅಲ್ಲೇ ಜೀವನವನ್ನ ಮಾಡ್ತಾ ಇರುವಂಥವ್ರು. ಈಗ ಉತ್ಖನನ ಆಗ್ತಾ ಇರೋದ್ರಿಂದ ಅನೇಕ ಕಡೆಗಳಲ್ಲಿ ಉತ್ಖನನ ಮತ್ತೆ ವ್ಯಾಪಿಸುವಂತಹ ಸಾಧ್ಯತೆ ಇದೆ. ದೇವಸ್ಥಾನದ ಪಕ್ಕದಲ್ಲೂ ಕೂಡ ಉತ್ಖನನ ನಡೀತಾ ಇರೋದ್ರಿಂದ ಒಕ್ಕಲೆಬ್ಬಿಸ್ಬಿಡ್ತಾರೆ ಅನ್ನುವಂಥ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಲಕ್ಕುಂಡಿ ಗ್ರಾಮದಲ್ಲಿ 15ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ನಾವಿವಾಗ ಗದಗ ತಾಲೂಕಿನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಮತ್ತು ಅದರ ಪಕ್ಕದಲ್ಲಿರುವಂಥ ಸಿದ್ದರಬಾವಿ ಮುಂಭಾಗದಲ್ಲಿ ಕೂಡ ಇವಾಗ 10x10 ಅಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದು 15ನೇ ದಿನದ ಉತ್ಖನನ ಕಾರ್ಯ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಕೂಡ ನಾವು ಇಲ್ಲಿ ನೋಡ್ತಾ ಇರ್ಬೋದು. ಏನು ಇವಾಗ ನಾವು B1 ಬ್ಲಾಕ್ನ ತಳಭಾಗದಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿ ಸುಮಾರು 10 ರಿಂದ 11 ಅಡಿಯಷ್ಟು ಕೂಡ ಇವಾಗ ಇಲ್ಲಿ ಆ ಮಣ್ಣನ್ನು ತೆಗೆಯುವಂಥ ಕೆಲಸ ಮಾಡಲಾಗ್ತಾ ಇದೆ. ಇವತ್ತಿನಿಂದನೂ ಕೂಡ ಇಲ್ಲಿ ಸಾಕಷ್ಟು ಸೂಕ್ಷ್ಮವಾಗಿ ಮಣ್ಣು ತೆಗೆಯುವಂಥ ಕೆಲಸ ಇಲ್ಲಿ ನಡೀತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ರೀತಿ ಅಂದರೆ ಸೂಕ್ಷ್ಮವಾಗಿ ಏನು ಈ ಗೋಡೆಗಳನ್ನು ಮಣ್ಣಿನ ಪದರಗಳನ್ನು ಕೂಡ ತೆಗಿತಾ ಇದ್ದಾರೆ. ಇದೇ ಒಂದು ಭಾಗದಲ್ಲಿ ಸುಮಾರು ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಲಭ್ಯವಾಗಿದ್ದು A1 B1 ಅಂಥೇಳಿ 4 ಬಾಕ್ಸ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು 4 ಬಾಕ್ಸ್ಗಳಲ್ಲಿ ಕೂಡ ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈ ಗೋಡೆಗಳ ಪಕ್ಕದಲ್ಲಿ ಏನಿರುತ್ತೆ ಇದನ್ನು ಕೂಡ ಸಾಕಷ್ಟು ಮೃದುವಾಗಿ ಅಂದರೆ ಸೂಕ್ಷ್ಮವಾಗಿ ತೆರವು ಮಾಡುವಂಥ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಈವರೆಗೂ ಕೂಡ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಲಭ್ಯವಾಗಿದ್ದಾವೆ. ಏನು ಕಲ್ಯಾಣರ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಕೂಡ ಸಾಕಷ್ಟು ಉಪಯೋಗಿಸುವಂಥ ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿರೋದು ಸಾಕಷ್ಟು ವಿಶೇಷತೆ ಪಡೆದಿದೆ. ಇದರ ಪಕ್ಕದಲ್ಲಿ ಏನಿದೆ ಇದು ಕೂಡ ಇವಾಗ ಒಂದು ಅಪರೂಪದ ಅಂದರೆ ಅದು ಗೋಡೆ ಥರ ಕಾಣ್ತಾ ಇದೆ. ಈ ಒಂದು ಗೋಡೆ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ದರಬಾವಿ ಏನಿದೆ ಅದಕ್ಕೆ ಎರಡಕ್ಕೂ ಕೂಡ ಜೇಂಟ್ ಆಗುವ ಕಲೆಕ್ಷನ್ ಅಂತ ಹೇಳಿ ಕೂಡ ಏನು ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೃಹತ್ ಪ್ರಮಾಣದ ಕಲ್ಲುಗಳು ಕೂಡ ಇಲ್ಲಿ ಪ್ರಾಚ್ಯಾವಶೇಷಗಳು ದೇವಸ್ಥಾನಕ್ಕೆ ಬಳಕೆ ಮಾಡುವಂಥ ಕಲ್ಲುಗಳು ಕೂಡ ಇಲ್ಲಿ ಸಿಕ್ಕಿರೋದು ಸಾಕಷ್ಟು ವಿಶೇಷತೆ ಪಡೆದಿದೆ. ಏನು B ಮತ್ತು A ಮತ್ತು A1ನಲ್ಲಿ ಒಂದು ಕಾಲುವೆ ಅಂದರೆ ಒಂದು ದೇವಸ್ಥಾನದ ತಳಪಾಯ ಕೂಡ ಪತ್ತೆಯಾಗಿರೋದು ಸಾಕಷ್ಟು ಸಂಚಲನಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಏನು 15 ದಿನಗಳಿಂದ ಉತ್ಖನನ ಕಾರ್ಯ ಭರದಿಂದ ಸಾಗಿದ್ದು ಈವರೆಗೂ ಕೂಡ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದಾವೆ. ಇನ್ನೂ ಹೆಚ್ಚಿನ ಪ್ರಾಚ್ಯಾವಶೇಷಗಳು ಆಗಿರ್ಬೋದು ಮತ್ತು ಅಮೂಲ್ಯ ವಸ್ತುಗಳು ಕೂಡ ಸಿಗುತ್ತಾವೆ ಅನ್ನುವ ನಂಬಿಕೆ ಕೂಡ ಇಲ್ಲಿ ಹೆಚ್ಚಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. And I think the temples are really interesting and very beautiful and very different. So I think it's a wonderful place to be, and I hope you will preserve them so that other parts of India can come and visit them and enjoy this amazing heritage. Thank you. What is planned? What is planned? We're just visiting. We're just visiting because we've been here many times. It's not the first time, and every time we come, we think it's even more interesting because we understand.